ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, 17 ಏಪ್ರಿಲ್ ಅಲ್ಲಿ ರಿಲೀಸ್ ಆದಂತಹ ರಾಗ ಸಿನಿಮಾ ಎಲ್ಲರೂ ಕೂಡ ಮೆಚ್ಚಿಕೊಂಡಂತಹ ಸಿನಿಮಾ. ಕನ್ನಡದ ಜನ ಅದನ್ನ ನಮ್ಮ ಸಿನಿಮಾ ಅಂತ ಹೇಳಿ ಪ್ರೀತಿಯಿಂದ ಅಪ್ಕೊಂಡ್ರು. ಸೊ ಇದೀಗ ಆ ಸಿನಿಮಾ ತಮಿಳಿನಲ್ಲಿ ರಾಗಮ್ ಆಗಿ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಏಪ್ರಿಲ್ನಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡುವಂಥ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಸೊ ನನ್ನ ಜೊತೆ ಮಾತನಾಡೋದಕ್ಕೆ ಈಗ ಮಿತ್ರ ಸರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇಷ್ಟು ವರ್ಷಗಳ ನಂತರ ಅದನ್ನು ಈಗ ಮತ್ತೆ ರಿಲೀಸ್ ಮಾಡ್ತಿರೋಂಥ ಪ್ಲ್ಯಾನ್ ನಮಗೆಲ್ಲರೂ ಕೂಡ ಖುಷಿ ಅಂತ ಅನಿಸ್ತು. ಅದಕ್ಕೋಸ್ಕರ ಅವ್ರನ್ನ ಹುಡ್ಕೊಂಡು ಬಂದಿದ್ದೀವಿ, ಮಾತಾಡ್ಸೋಣ ಏನು ಸರ್ ಮ್ಯಾಟರ್ ಅಂತ ಹೇಳಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಭಾಳ ಚೆನ್ನಾಗಿದ್ದೀನಿ, ಭಾಳ ಖುಷಿಯಾಗಿದ್ದೀನಿ. ಖುಷಿಗೆ ವಿಚಾರ ಒಂದು ನಿಮ್ಮನ್ನು ನೋಡಿದ್ದು, ಎರಡನೇದು ರಾಗ ಸಿನಿಮಾ ರಾಗಮ್ ಆಗಿ ಬರ್ತಾಯಿದೆ, ತಮಿಳಿಗೆ ಬರ್ತಾಯಿದೆ. ತುಂಬ ನಿರೀಕ್ಷೆ ಮೂಡಿಸಿದಂಥ ಸಿನಿಮಾ, ಭಾಳ ಒಳ್ಳೊಳ್ಳೆ ಟೆಕ್ನಿಷಿಯನ್ಸನ್ನು ಕೆಲಸ ಮಾಡಿದಂಥ ಸಿನಿಮಾ, ನನ್ನ ಜೀವನದ ಎಲ್ಲ ಕನಸುಗಳನ್ನು ಇಟ್ಟಂಥ ಸಿನಿಮಾ. 8 ವರ್ಷ ಏಪ್ರಿಲ್ ತಿಂಗಳಲ್ಲಿ 2017 ಇದು ರಿಲೀಸ್ ಆಗಿತ್ತು. ಈಗ 2025 ಅದೇ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ರಿಲೀಸ್ ಭಾಗ ಕಾಣ್ತದೆ. ಯಾಕಂದರೆ ಒಂದು ಫೇರಿಟೇಲ್ ಆಗಿರೋ ಕಾರಣ, ನಾವೇ ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ಕಟ್ಟಿರೋ ಕಾರಣ ಎಷ್ಟು ವರ್ಷ ಆದರೂ ಕೂಡ ಸಿನಿಮಾ ಭಾಳ ಫ್ರೆಶ್ ಆಗಿ ಕಾಣಿಸುತ್ತೆ. ಬಟ್ ಒಳ್ಳೆ ಟೆಕ್ನಿಷಿಯನ್ಸ್ನೆಲ್ಲ ಬಳಸ್ಕೊಂಡು ಅದನ್ನು ನಾವು ಡಬ್ ಮಾಡಿದ್ವಿ. ಒಳ್ಳೊಳ್ಳೆ ಸಿಂಗರ್ಸ್ ಹಾಡಿದ್ದಾರೆ. ನನ್ನ ಆತ್ಮೀಯ ಗೆಳೆಯ, ನನ್ನ ಬಾಲ್ಯದ ಗೆಳೆಯ ಲಕ್ಷ್ಮೀಶ್ ಅವರು ಅದರ ತಮಿಳು ರೈಟ್ಸನ್ನು ತಗೊಂಡು ವರ್ಲ್ಡ್ ವೈಡ್ ಅದನ್ನು ರಿಲೀಸ್ ಮಾಡ್ತಾಯಿದ್ದಾರೆ. ಸಿಂಗಾಪುರಲ್ಲಿ, ಇವನ್ ಮಲೇಷ್ಯಾದಲ್ಲಿ, ಶ್ರೀಲಂಕಾದಲ್ಲಿ ಕೂಡ ಅದರ ರಿಲೀಸ್ ನಡೀತಾ ಇದೆ. ನಮಗೆ ಇಲ್ಲಿ ಸ್ಟಾರ್ ನಟರುಗಳು ಈಗ ಸಾಥ್ ಕೊಟ್ಟಿದ್ರು. ನನಗೆ ಸುದೀಪ್ ಸಾರ್ ಆಗಲಿ, ದರ್ಶನ್ ಸರ್ ಆಗಲಿ, ಅದೇ ರೀತಿ ಅಲ್ಲಿಯ ಸ್ಟಾರ್ ನಟರುಗಳು ಕೂಡ ನನಗೆ ಸಾಥ್ ನೀಡ್ತಾ ಇದ್ದಾರೆ. ನನ್ನ ದೊಡ್ಡ ಒಬ್ಬರು ಸ್ಟಾರು, ಅದನ್ನು ಸದ್ಯದಲ್ಲಿ ಹೇಳ್ತೀನಿ, ನನ್ನ ಟ್ರೈಲರ್ಗೆ ಧ್ವನಿ ಆಗ್ತಾ ಇದ್ದಾರೆ. ಮಗದೊಬ್ಬ ಸೂಪರ್ ಸ್ಟಾರು ನನ್ನ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಒಳ್ಳೊಳ್ಳೆ ವಿಷಯಗಳೊಂದಿಗೆ ನಾವು ಬರ್ತೀವಿ. ಆಗ ನಾನು ನಿರ್ಮಾಪಕ ಅದು ನಾಯಕ ನಟನಾಗಿದ್ದೆ. ಈಗ ನಾನು ನಾಯಕ ನಟನಾಗಿದ್ದುಕೊಂಡು ಆ ಸಿನಿಮಾನ ಗೆಲ್ಲಿಸೋದಕ್ಕೆ ನನ್ನ ಗೆಳೆಯ ಲಕ್ಷ್ಮೀಶ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋಗೋದಕ್ಕೆ ಖುಷಿ ಪಡ್ತೀವಿ. ಬಟ್ ಅದು ಹೊಸ ತಮಿಳು ಸಿನಿಮಾ ರೀತಿಯಲ್ಲಿ ತುಂಬ ಕಲರ್ ಎನ್ಹಾನ್ಸ್ ಎಲ್ಲ ಮಾಡಿಸಿ ಅದನ್ನು ರೆಡಿ ಮಾಡಿದ್ದೀವಿ. ಹೊಸ ಸಿನಿಮಾದ ರೀತಿಯಲ್ಲಿ ತಯಾರಾಗಿದೆ. ನೋಡಿದವರೆಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ಈಗಾಗಲೇ ವ್ಯಾಪಾರ ಮಾತುಕತೆ ಕೂಡ ನಡೀತಾ ಇದೆ. ವೆರಿ ಹ್ಯಾಪಿ ಮೂಮೆಂಟ್ ನನಗೆ ಈ ವರ್ಷ. ಜೊತೆಗೆ ನನ್ನ ಗೆಳೆಯ ನಿರ್ಮಾಪಕನಾಗೋದು ನನಗೊಂಥರ ಖುಷಿ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.